ಆದರೆ ಇಂದಿನ ಕಲಿಯುಗದಲ್ಲಿ ಅನೇಕ ರೌಡಿಗಳು ಯಮನವಾಗಿ ಯಮನ ಬಾಲದನ್ನಂತೆ ಆ ಪುಂಡವೀರನ ಪ್ರಾಣ ತೆಗೆಯಲು ರೆಡಿಯಾಗಿ ನಿಂತಿದೆ ಪ್ರಾಣ ಉಳಿಸಿದರೆ ಪುಣ್ಯ ಅಂತಾರೆ, ಪ್ರಾಣ ತೆಗೆದರೆ ಪಾಪ ಅಂತಾರೆ. ಇದರಲ್ಲಿ ಯಾವುದು ಪುಣ್ಯ, ಇದರಲ್ಲಿ ಯಾವುದು ಪಾಪ? ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದು ಕರ್ಮವೇಗ, ಅದನ್ನೇ ನಾನು ಇಲ್ಲಿ ಮಾಡುತ್ತಿರುವ ಧರ್ಮವೇಗ. ಅನಾಥನಾದ ನಾನು ಆಪ್ತರಿಲ್ಲದೆ ಅವರನ್ನು ಸೇವೆ ಮಾಡಬೇಕಂತ ಆ ಜೈವೀರನನ್ನು ಜೋಪಾನಾಗಿ ಜಯಿಸಿದರೆ ಸ್ವಂತ ತಮ್ಮನೆ ಗುಮ್ಮನಾಗಿ ಬಂದು ಕಣ್ಣಿಗೆ ವಿಸಿ ದಾರಿ ಲೋಪಿಸಿ ಹೋಗಿದನೆಂದರೆ ಎಲ್ಲಿದೆ ಧರ್ಮ, ಕರ್ಮ? ಇದೆಲ್ಲ ಗೌಡನ ಸೃಷ್ಟಿಯಾದರೂ ನಿಷ್ಠೆಯಿಂದ ಅಣ್ಣನನ್ನು ಜೋಪಾನ ತಮ್ಮನ ಕರ್ತವಾಗಿದ್ದರು ತುರ್ತು ಸುಖದಂತೆ ಮುಖ ತೋರಿಸಿ ಹಾವಿನಂತೆ ಕಚ್ಚಿ ಹೋಗಿರುವನ ಅಂದಾಗ ಈ ಮಚ್ಚಿಲಿಂದ ಕಚ್ಚಿ ಕೊಚ್ಚಿ ಹಾಕದೆ ಕೈಗ ನಗುರೇ. ಯಾರು ನೀನು? ನಿಲ್ಲು. ಯಾಕೆ ನನ್ನನ್ನೇ ಎದುರು ಯಾಕೆ ಅಂತ ಕೇಳ್ತೀಯ? ಯಾಕೆ ಹೇಳು. ನಾನು ಯಾರಾದರೇನು, ಕಾರು ಸಿದ್ಧಿಗಾಗಿ ಹೊರಟನನ್ನು ತಡೆದರೆ ಅದರ ಪರಿಣಾಮ ನೀನೇ ಎದುರಿಸಬೇಕಾಗ್ತದೆ. ನನಗೆ ಅದರ ಉತ್ತರ ಕೊಡುವ ಅಧಿಕಾರ ಯಾರಿಗಿಲ್ಲ ಈ ಜಗದಲ್ಲಿ. ಯಾಕಂದ್ರೆ ಇಲ್ಲಿ ನನ್ನದೇ ಪರಮಾಧಿಕಾರ. ಇಲ್ಲಿ ಯಾರೇ ಅಟ್ಟಸಿವಾದರೂ ಅದಕ್ಕೆ ನನ್ನ ಪರ್ಮಿಷನ್ ಬೇಕು. ಯಾಕಂದ್ರೆ ಅನ್ಯಾಯದ ವಿರುದ್ಧ ಹೋರಾಡುವ ನಾನು ಈ ಜಂಗಲ್ ಟೈಗರ್. ಹೌದೇ? ಶಬಾಷ್. ನಾನು ಯಾರು ಗೊತ್ತು? ಸೂರ್ಯವಂಶದ ವೀರಪುತ್ರ ಸಂಜಾತ, ಅವಳಿಗೆ ದ್ವಿತೀಯ. ನಾನು ಯಾರೆಂದು ತಿಳಿದರೆ ನಿನಗೆ ನಿನ್ನ ಪರಿಣಾಮ ನೆಟ್ಟಾಗಿರುವುದಿಲ್ಲ. ಕ್ರಾಂತಿವೀರ, ಕ್ರಾಂತಿವೀರ ಅಂದ್ರೆ ನೀನೇ ಕುನ್ನೆ. ಹೌದು, ಕುರಿ ಬರಿದೆ. ಕ್ರಾಂತಿವೀರ ನಿನ್ನ ಹೆಸರು ಕೇಳಿದ ನನ್ನ ರೋಷ ಎಂಬ ರಾಮ ಬಾಣವಾಗಿ ಸುರುಮಳೆಯಾಗಿ ಸೇರ್ತದೆ ನಿನ್ನ ಮೇಲೆ. ಬಹುದಿನ ನೀನೇ ಕ್ರಾಂತಿ, ಬಹುದಿಂದ ಕಾದು ಕುಂತ ಬೇಟೆಗಾರನ ಕರಿ ಬೇಟೆಯಾಗಿ ಸಿಕ್ಕಿ ಬಿದ್ದಲ್ಲೋ ಬಚ್ಚ. ನನ್ನ ಹೊಚ್ಚಲಿಂದ ಕೊಚ್ಚಿ ಕೊಚ್ಚಿ ಹಾಕಿದ್ರು ನನ್ನ ಸೈಡಿನ ಕಿತ್ತು ಆಡೋದಿಲ್ಲ. ಸಿದ್ಧನಾಗಲೇ ಉಳಿಯುವಂತ ಯುದ್ಧಕ್ಕೆ. ಗುಡ್ಡದಲ್ಲಿ ವಾಸವಾಗಿ ಗಡ್ಡ ಬಿಟ್ಟು ನನ್ನೊಂದರಿಗೆ ಚಡ್ಡಿ ಹಾಕಲು ಬರ್ತೀಯ? ಕುರಿ ಯಾರು ಕುಡಿದು ಗಂಟೆ ಬೆಳೆಸ್ಕೊರು ಈ ಪುಂಡವಲಿ. ಧರ್ಮ 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 ಎಲ್ಲಿಂದ ನಿನ್ನ ಹತ್ರ ಧರ್ಮ? ಅದೇ ಧರ್ಮದಿಂದ ಬಾಳ್ತಿದ್ದ ನಿನ್ನ ಅಣ್ಣ ಜೈವೀರನನ್ನು ಆ ದೇವೇಗೌಡ ಕಟ್ಟಿ ಹಾಕಿ ಬಡಿದು ಕಣ್ಣು ತೆಗೆದಾಗ ಎಲ್ಲಿ ಅಡಿಗಿತ್ತು ಈ ನಿನ್ನ ಪಡೆಲೆಯ ಪೌರೇಶ ಧರ್ಮ. ಹೆಂಡತಿ ಮಾತಿಗೆ ಮನಸೋತು ಮಾವನಿಂದ ಅಭಿಮಾನವಿಂದ ಆ ದೇವೇಗೌಡನಿಗೆಲ್ಲ ಕೇಳಿ ಸೋತ ಶರಣಾಗಿ ಹೇಳಿ ಅಂತ ಬಿದ್ದಲ್ಲೋ ಎಲ್ಲಿದೆ ನಿನ್ನ ಹತ್ರ ಧರ್ಮ? ಅಂದಿನ ನೆನಪು ಮಾಡಿ ನಿನ್ನ ಮರಣದಂಡ. ಏ ರೈತ ನಿನ್ನ ಕೈನ ಇಲ್ಲ, ನೀವು ಹಿಂದಕ್ಕೆ ಸರಿ ತಗೊಂಡೇ ತೀರ್ತಾನೆ. ಬಾಯ್ ಮುಚ್ಚ. ನಾನು ನಿನಗೆ 25 ವರ್ಷದಿಂದ ಅನಾಥನಾದ ನಿನ್ನ ತಂದು ಹಾಲು ಕುಡಿಸಿ ಬೆಳೆಸಿದ ಇದಕ್ಕೇನ ಅವನ ಕಡಿತೀನಿ ಅಂತೆಲ್ಲ ಏನು ತಪ್ಪು ಮಾಡ್ಯಾನ ಅಂತ ಕಡಿತೀಯಪ್ಪ? ಯಾರು
ಚಿಕ್ಕಪ್ಪ, ನಿನ್ನ ಆಜ್ಞೆಯ ಪ್ರಕಾರ ಅಧರ್ಮಿಗಳ ಸಂಭಾಷಣೆ ಗುರಿಯಲ್ಲವೇ? ಅಮ್ಮ ಆ ಕೆಲಸವನ್ನ ಈಗ ನೀ ಇಬ್ಬರು ಕೂಡಿ ಮಾಡ್ಬೇಕಾಗೈತಿ. ಅಂದ್ರೆ ಜೈವರನ ಆಸ್ತಿ ಭರಿಸಿಕೊಂಡು ಹೊಡೆದ ಬಡದ ಕಣ್ಣು ಕಳೆದವನು ಆ ದೇವೇಗೌಡನಾದರೆ ಅಲ್ಲಿಗೆ ಅವನಿಗೆ ಆಸ್ಪತ್ರೆಗೆ ತೋರಿಸಿ ಜೋಪಾನ ಮಾಡಿದವನು ಇವನು. ಯಾಚಿನ ಔಷಧಿಯನ್ನು ಜೈವೀರನ ಕಣ್ಣಿಗೆ ಹಾಕಿದವನು ಈ ಕ್ರಾಂತಿವೀರನಾದರೆ ಅಲ್ಲಿ ಇಟ್ಟ ಔಷಧಿ ಬಾಟಲಿಯನ್ನು ಬದಲಾಯಿಸಿ ತನ್ನ ಔಷಧಿ ಬಾಟಲಿ ಇಟ್ಟು ಹೊಡಿಬೋದವನು ಯಾರು ಅಂತ ಗೊತ್ತೇನಿವಾಗ ಹೇಳ್ರಿ. ಯಾರವನು? ಅವನೇ ವಿಡಿಯೋ ತೋರಿಸಿದ ಗಜರಾಜ. ಅಪ್ಪಾಜಿ, ಏನ್ ಹೇಳ್ತಿರ್ಬ ನೀನು? ಈಗ ಹೋಗಿ ಆ ಪಾಪಿನ ಚಿರತೇತನ ಮಾಡಿ ಬರ್ತಾನೆ. ಬೇಡ ರವಿಕಾಂತ್, ಬೇಡ. ನೀ ಬೇಡ, ನನಗೆ ಅಪ್ಪಣೆ ಕೊಟ್ಟು ಬಿಡು. ನಾಳೆ ಅವನನ್ನು ಪ್ರಾಣ ತೆಗೆದು ಬಿಡ್ತೇನೆ. ಹೌದಾ? ಸ್ವಂತ ಮಗನಂತೆ ಇಲ್ಲಿವರೆಗೂ ನಾನು ನಿನ್ನ ಬೆಳೆಸಿದ್ದೇನೆ ಅಂತದ್ರಾಗ ನಾನು ಸುಳ್ಳು ಹೇಳ್ತೇನಪ್ಪ. ಆ ಗಜರಾಜ ಔಷಧಿ ಹಾಕಿದ ವಿಡಿಯೋನ ತೋರಿಸಿದರೆ ಅಲ್ಲಿ ಇಟ್ಟ ಔಷಧಿ ಬಾಟ್ಲನ್ನು ಬದಲಾಯಿಸಿ ತನ್ನ ವಿಷದ ಬಾಟ್ಲಿ ಇಟ್ಟು ಓಡಿ ಹೋದವನು ಯಾರೆಂದು ಗೊತ್ತೇ ನಿನಗ? ಆ CC ಕ್ಯಾಮೆರಾ ಕಟ್ಟಿದ್ದೆ ನಾನು ಆ ಗುಹೆ ಒಳಗ. ನೋಡಿಕೋ, ಅಂದಾಗಲೇ ನಿರಪರಾಧಿ. ಚಿಕ್ಕಪ್ಪ, ಈಗೇನು ಮಾಡಲಿ? ಈಗ ಹೋಗ್ಲಿ ಆ ಪಾಪಿನ ಚಿರತೇತನ ಮಾಡಿ ಬರ್ತೇನೆ. ಇಲ್ಲ ರವಿಕಾಂತ್, ನನಗೆ ಅನ್ಯಾಯಕ್ಕೆ ನೀನು ಅಡ್ಡ ಬೇರೆ ಬೇಡ. ಅವನ ಪ್ರಾಣ ತೆಗೆದು ಅವನ ರುಂಡ ಚೆಂಡಾಡ್ತೀನಿ. ತಡಿಯಪ್ಪ ಸ್ವಲ್ಪ, ಅದಕ್ಕಿನ್ನ ಕಾಲಾವಕಾಶ ಬಹಳ ಅದ. ಅದೆಲ್ಲ ನನ್ನ ಪ್ಲಾನಿನ ಪ್ರಕಾರ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು ನೀವು ಇಬ್ಬರು ಯಾರ್ಯಾರು ಅಂತ ತಿಳ್ಕೋರಿ. ಹಂಗಂದ್ರೆ ಏನಪ್ಪ ನಿನ್ನ ಮಾತು? ಬೇಗ ಹೇಳು ನಿನಗೆ. ನೀವಿಬ್ಬರು ಯಾರು ಬೇರೆ ಬೇರೆ ಅಲ್ಲಪ್ಪ, ಒಂದೇ ತಾಯಿ ಮಕ್ಕಳು, ಒಡ ಹುಟ್ಟಿದವರು, ಅವಳ ಜೋಡಿ ಮಕ್ಕಳು. ಹಾಗಾದ್ರೆ ನಾನು ಅನಾಥನಲ್ಲವೇ? ಅಂದ್ರೆ ಆ ಜೈವೀರನ ತಮ್ಮನೇ? ಅಂದ್ರೆ ಈ ಕ್ರಾಂತಿವೀರ ನನ್ನ ಸೋದರನೇ? ರವಿಕಾಂತ, ಈಗ ನನ್ನ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ? ಮೊದಲು ತೋರಿಸಪ್ಪ. ಅಂದಿನ ಆ ದುರಾಂತ ನೋಡಿ 100 ಮೀಟರ್ ಹಿಂದಿನ ಕಳೆಯಲ್ಲಿದ್ದಾರೆ. ಇದಕ್ಕೆಲ್ಲ ಸಹಾಯ ಸಹಕಾರ ಈ ನಮ್ಮ ಚಿಕ್ಕಪ್ಪ. ಎದರಪ್ಪ, ಹಿಂದೆ ನಡೆದಲ್ಲ ಹೇಳಿ, ಮುಂದೆ ಏನು ಮಾಡಬೇಕೆಂಬುದನ್ನು ಗೌಡ ಗಜರಾಜನಿಗೆ ಗೊತ್ತಿಲ್ಲದಾಗಿ ಹೇಳ್ತೇನೆ. ಇಂದಿನಿಂದ ನೀವು ಸತ್ಯವನ್ನು ಸಾಧಿಸಿ ಬದುಕಿದವರ ನೆತ್ತ ಸುಳಿದಂತೆ ಸಹೋದರನು ನೀವಾಗಬೇಕು. ಹೃದಯ ಸಮುದ್ರ ಕಲಕಿ ಹತ್ತಿದ ರೋಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದು ದುಷ್ಟ ಸಂಹಾರಕ್ಕೆ ಸತ್ಯ ಸಂಹಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹಾರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ನೋಡು ನಡೆಸುವ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ಕಾಪಾಡಿದೆಯಾ? ಈಗ ಆ ಪಾಪಿ ನನ್ನ ಅಣ್ಣನಿಂದ ನಮ್ಮ ಮನೆ ಚಿತ್ರ ವಿಚಿತ್ರವಾಗಿ ಹೋಗಿದೆ. ಆದಷ್ಟು ಬೇಗನೆ ಅಣ್ಣ ತಮ್ಮಂದರು ಒಂದುಗೂಡು ಹಾಗೆ ಮಾಡುತ್ತದೆ, ಒಂದುಗೂಡು ಹಾಗೆ ಮಾಡು. ಶಲವಿನ ಚಿತ್ತಾರನೆ ಒತ್ತು ಮುತ್ತೈದೆ ಆಗಿ ನಿತ್ಯ ಪತಿಯ ಪಾದದಲ್ಲಿ ನಿರ್ತಳಾದ ಇವಳನ್ನು ಇರವ ಭಾವನನ್ನು ದೂರ ಮಾಡಿ ನನ್ನ ಕನಸಿನ ಅಂಚಿನಲ್ಲಿ ಕಂಚಾದರೆ ಮಿಂಚಿ ಬರಬಾರದೆ. ಈ ಕಂಚಿನ ಮಿಂಚುವ ಬಣ್ಣದ ರಾಣಿಯನ್ನು
ತಂದು ನನ್ನ ಮಂಚಕ್ಕೆ ಕರೆದೊಯ್ದು ಈ ಕರದಿಂದ ಇವಳ ಕಲ್ಲಗಳನ್ನು ಸವರಿ ಈ ತುಟಿಲಿಂದ ಇವಳ ತುಟಿಗೆ ಮುತ್ತಿಕ್ಕಿ ನಂದಿಸಿಕೊಳ್ಳುವೆ ನನ್ನ ಕಾಮ ದೃಶ್ಯವನ್ನು. ಓಹೋ ರಾಧಿಕಾ, ಯಾರವರು? ನಾನೇ ಆ ದಿನದಿಂದ ನಿನಗಾಗಿ ಕಾಯ್ದು ಕುಂತ ಆ ಕಾರ್ತವೀರ ಅರ್ಜುನನ ಅಭಿಮಾನನಾದ ಗಜರಾಜ. ಏಯ್ ಬಾಯ್ ಬಚ್ಚೋ ನೀನು. ಅಂದು ನನ್ನ ಅಣ್ಣನ ಜೊತೆ ಆಡಿ ಏನೇನೋ ಕಾರ್ಯವನ್ನ ಮಾಡಿದೆ. ಈಗ ಯಾವ ಕಾರ್ಯಕ್ಕಾಗಿ ಕೈ ಹಾಕಿದೆಯೋ ನೀಚ. ಅಂದಿನ ತಪ್ಪಿದ ಮಹತ್ವದ ಮದುವೆ ಕಾರ್ಯ ಇಂದು ಮಾಡಿ ಮುಗಿಸಬೇಕೆಂದು ಬಂದಿದ್ದೇನೆ ರಾಧಿಕಾ. ಏಯ್ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಅಗ್ನಿ ಸಾಕ್ಷಿಯಾಗಿ ನನ್ನ ಗಂಡ ಕಟ್ಟಿರುವ ನನ್ನ ತಾಳಿ ಕರಮನಿದೆ. ಆ ಕರಮನೆ ಸರದ ಮೇಲೆ ಮತ್ತೊಂದು ಸರ ಕಟ್ಟಿಸಿಕೊಳ್ಳೋದಕ್ಕೆ ನನ್ನೇನೋ ಹಾದಿ ತಪ್ಪಿದ ರಾಧಿಕಾ ಅಂತ ತಿಳಿದುಕೊಂಡೇನೋ ಕಾಮ. ನನಗೆ ಎಚ್ಚರಿಕೆ. ಕ್ಷಣಕ್ಕೆ ಮಾತು ಬದಲಾಯಿಸಿ ನಿಮಿಷದಲ್ಲಿ ಹಠ ಸಾಧಿಸಿ 10 ನಿಮಿಷಕ್ಕೊಂದೊಂದು ಕೊಲೆ ಮಾಡಿದ ಈ ಅಮರತ್ನದ ಮುಂದೆ ಅವನ ಪೌರುಷವೇ ಎಲೆ ಎಣ್ಣೆ. ಮುಗಿತೋ ನಿನ್ನ ಶೀಲದ ಕತೆ. ಕೈ ಬಿಡಲೇ ನನ್ನ ರಾಣಿಯನ್ನು. ನನ್ನ ಹಾತೋರದ ನಿರ್ಧಾರದಲ್ಲಿ ಅಡ್ಡದಾರಿಗೆ ಬಂದ ನೀನೇ ಅವರಲ್ಲೇ. ತ್ರೇತಾಯುಗದ ಸೀತಾಪಣನ ಬಂದ್ರೆ ನಾನು ಶ್ರೀರಾಮ, ದ್ವಾಪರ ಯುಗದ ದ್ರೌಪದಿ ವಸ್ತ್ರವನ್ನು ನೆನಪಂದ್ರೆ ನಾನು ಭೀಮಸೇನ, ಈ ಕಲಿಯುಗದ ದುಂಡವನ ಶೀಲ ನೆನಪಂದ್ರೆ ನಾನು ವೀರ ಸಿಂಧೂರ ಲಕ್ಷ್ಮಣ. ಇದೆಲ್ಲ ನಿನಗೆ ತಿಳಿದಿದ್ರು ಬಂಡ ಬ್ರಿಟಿಷ್ ಅಂತ ಹೊರಿಸಿದ್ರೆ ನಿನ್ನ ರುಂಡ ತೆಗೆದು ಸದಾ ಸಿದ್ಧನಾಗಿ ಬಂದ ಕ್ರಾಂತಿವೀರ. ಕ್ರಾಂತಿವೀರ ಮುಚ್ಚಲೇ ಬಾಯಿನ. ಇವನು ಬರೀ ಕ್ರಾಂತಿವೀರಲ್ಲ, ನರಗುಂದ ಬಂಡಾಯದಲ್ಲಿ ಪಾಲ್ಗೊಂಡ ವೀರ, ಶೂರ, ದಾನಸೂರ. ಕ್ಷಣಕ ಮಾತು ಬದಲಾಯಿಸಿ ನಿಮಿಷದಲ್ಲಿ ಹಠ ಸಾಧಿಸಿ ಅರ್ಧ ತಾಸಿಗೊಂದೊಂದು ಕೊಲೆ ಮಾಡಿದ ಈ ಅಮರತ್ನ ವೀರನ ಮುಂದೆ ಊದಬೇಡ ನಿನ್ನ ಪೊಂಗಿಯನಾದ. ನಿನ್ನ ಮಾತು ಕೇಳಲು ನಾನೇನು ಹೇಳಿಯಲ್ಲ. ನಿನ್ನ ಪೊಂಗಿಯನಾದಕ್ಕ ಎಡಿ ಎತ್ತೆ ನಿಂತ ನರನಾಗರ. ಹೊಸಳನ ಮುಂದೆ ಆಜ್ಞಾನಿಸದು ಹಾವೆಂದು ನೀನನ್ನು ಎದುರಿಸುವ. ಹೋಗಲೇ ಹೋಗು. ಈಗಾಗದು ಈ ಕೆಲಸ, ಮುಂದೆ ನೋಡುತ್ತೇನೆ. ನೋಡ್ತಾ ಇರೋ, ಬರುತ್ತೇನೆ. ಹೋಗು. ರಾಧಿಕಾ, ಆ ನಿನ್ನ ಮೊಗದಲ್ಲಿ ರಾಧಾಕೃಷ್ಣನ ಕಂಡೆ. ಬಾರಾಣಿ ಬಾ ನನ್ನ ಚೆಲುವೆ. ಬಾಚಲುವೆ ನನ್ನೊಲವೇ ನೀ ಕರೆವೆ ನಾ ಬರುವೆ. ಬಾಚಲುವೆ ನನ್ನೊಲವೇ ನೀ ಕರೆವೆ ನಾ ಬರುವೆ. ನನ್ನಲ್ಲಿ ನೀನಾಗಿ ನಿನ್ನಲ್ಲಿ ನಾನಾಗಿ ಒಂದಾಗಿ ಆಡೋಣ.
ನಿನ್ನಲ್ಲಿ ಮನವು ಚೆಲ್ಲಿ ಹೃದಯ ಕೂಗಿದೆ ಒಲವು ಮನಸ್ಸಿಗೆ ನುಗುತ್ತಾದಾಸಿ ಮನವ ಕರಗಿದೆ ಚೆಲುವು ನಿನ್ನಲ್ಲಿ ಮನವು ಚೆಲ್ಲಿ ಹೃದಯ ಕೂಗಿದೆ ಒಲವು ಮನಸ್ಸಿಗೆ ನುಗುತ್ತಾದಾಸಿ ಮನವ ಕರಗಿದೆ ಇಲ್ಲ ನಾ ಇಲ್ಲ ಇವನ ರಕ್ತ ನೋಡಿ ನೀನು ಶಾಂತನಾಗು ಯಾಕಂದ್ರೆ ಇದು ಶೇಡಿಗೆ ಶೇಡು ಮುಯಿಗೆ ಮುಯಿ ಈಗ ಸುದ್ದಿ ಐತೆ ನಿನ್ನ ಮನಕ್ಕೆ ಇವ ಗೌಡ ಗಜರಾಜನನ್ನು ಅರೆಸ್ಟ್ ಮಾಡಿ ಮತ್ತೆ ಲೇ ಪೀಸ್ ಇವ ಗೌಡ ಗಜರಾಜನನ್ನು ಕೊಂದಿದ್ದಕ್ಕೆ ಇವನು ಅರೆಸ್ಟ್ ಮಾಡಿ ಎಸ್ ಇಟ್ಕೊಂಡವ್ರು ಪ್ರಮಾಣವನ್ನು ಏಟ್ ಒದ್ದಾಡ್ದಲ್ಲ ಬಾಲಚಂದ್ರದನು ಸೂರ್ಯ